ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಮುಂಭಾಗ ಏನಾಗ್ತಿದೆ ಚಂದ್ರಶೇಖರ್ ಸದ್ಯ? ರಕ್ಷತ್ ಏನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿ ದರ್ಶನ್ ಅನ್ನ ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಕರ್ಕೊಂಡು ಬರಲಿಕ್ಕೆ ಅಂದ್ರೆ ಈಗ ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಆತನನ್ನ ಅಂದ್ರೆ ಆರೋಪಿ ದರ್ಶನ್ ಅನ್ನ ಕರ್ಕೊಂಡು ಬಂದು ಮೆಡಿಕಲ್ ಟೆಸ್ಟ್ ಮಾಡಿಸಲಿದ್ದಾರೆ ಪೊಲೀಸರು. ಇನ್ನು ನಾವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಈಗಾಗಲೇ ಆನ್ ದಿ ವೇ ಇದ್ದಾರೆ. ಇನ್ನೇನು ಏನು ಸುಬ್ರಹ್ಮಣಿ ಇನ್ಸ್ಪೆಕ್ಟರ್ ಅವರ ನೇತೃತ್ವದ ತಂಡ ಆರೋಪಿ ದರ್ಶನ್ ಅನ್ನ ಏನು ಹೊಸಕೆರೆಹಳ್ಳಿಯ ಫ್ಲಾಟ್ನಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇರುವಂತಹದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಒಂದು ಗುಮಾನಿ ಇತ್ತು. ಅವರು ತಮಿಳುನಾಡಿಗೆ ಹೋಗಿದ್ದಾರೆ, ಜೊತೆಗೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಶೂಟಿಂಗ್ ಏನು ಸಾಂಗ್ ಶೂಟಿಂಗ್ ಇತ್ತು, ಈ ಹಿನ್ನೆಲೆಯಲ್ಲಿ ಬೇರೆಡೆ ಹೋಗಿ ಮತ್ತೆ ವಾಪಸ್ ಬಂದು ಫ್ಲಾಟ್ನಲ್ಲೇ ಇದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತಹದ್ದು. ಇನ್ನು ಏನು ಬಂಧಿತ ಆಗಿರುವಂತಹ 4 ಜನ ಆರೋಪಿಗಳಿಗೆ ಈಗಾಗಲೇ ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸಿರುವಂತಹ ಪೊಲೀಸರು. ದರ್ಶನ್ ಆರೋಪಿ ಏನಿದ್ದಾನೆ ಈತನಿಗೂ ಕೂಡ ಈಗಾಗಲೇ ಸಾಕಷ್ಟು ಒಂದು ಅಲ್ಲಿಗೆ ಹೋಗಿ ಆತನನ್ನ ಅಂದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಯಾರ ಕಾಂಟ್ಯಾಕ್ಟು ಸಿಗ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಅದಾದ ನಂತರ ಆತನ ಪತ್ನಿ ಏನು ವಿಜಯಲಕ್ಷ್ಮಿ ಇದ್ದಾಳೆ, ಆತನಿಗೆ ಕರೆ ಮಾಡಿದಂತಹ ಪೊಲೀಸರು ಎಲ್ಲಿದ್ದಾರೆ ಅಂತ ಕೇಳಿದ ತಕ್ಷಣದಲ್ಲಿ ಆಕೆ ಮನೆಯಲ್ಲೇ ಇದ್ದಾರೆ ಬನ್ನಿ ಅನ್ನುವಂತಹ ನಿಟ್ಟಿನಲ್ಲಿ ಕರೆ ಮಾಡಿ ಪೊಲೀಸರನ್ನ ಆಕೆಯೇ ಕರೆಸಿ ಅಂದ್ರೆ ಅಲ್ಲಿ ದರ್ಶನ್ ಕೂಡ ಮಾತನಾಡಿ ಅದಾದ ನಂತರ ಅವರಿಗೆ ಕಾನೂನಿನ ಬಗ್ಗೆ ಅಥವಾ ಸುಪ್ರೀಂ ಕೋರ್ಟ್ನ ತೀರ್ಪು ಬಗ್ಗೆ ಅವರಿಗೆ ಅರಿವು ಮೂಡಿಸಿ ಅದಾದ ನಂತರ ವಿಡಿಯೋ ರೆಕಾರ್ಡ್ ಮುಖಾಂತರ ಆತನನ್ನ ಈಗಾಗಲೇ ವಶಕ್ಕೆ ಪಡೆದು ಅಂದ್ರೆ ಅರೆಸ್ಟ್ ಮಾಡಿ ಈಗಾಗಲೇ ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಕರ್ಕೊಂಡು ಬರ್ತಾ ಇರುವಂತಹದ್ದು. ಇನ್ನು ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಕರ್ಕೊಂಡು ಬಂದ ನಂತರ ಇಲ್ಲಿ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಮಾಡಿಸಿದ ನಂತರ ನ್ಯಾಯಾಧೀಶರ ಮುಂದೆ ಕರ್ಕೊಂಡೋಗಿ ಅಲ್ಲಿ ಹಾಜರುಪಡಿಸಿ ನ್ಯಾಯಾಧೀಶರು ಸೂಚಿಸಿದಂತಹ ಜೈಲಿಗೆ ಕರ್ಕೊಂಡೋಗಿ ಆರೋಪಿಯನ್ನ ಬಿಡಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಸದ್ಯಕ್ಕೆ ಇಲ್ಲಿ ಪೊಲೀಸರು ಮಾಡ್ಕೊಂಡಿರುವಂತಹದ್ದು. ಚಂದ್ರಶೇಖರ್ ಅಲ್ಲಿ ಸ್ಟೇಷನ್ ಸುತ್ತಮುತ್ತ ಒಂದಿಷ್ಟು ಜನರನ್ನ ನಾವು ಗಮನಿಸ್ತಾ ಇದೀವಿ. ಏನು ಈತನ ಅಭಿಮಾನಿಗಳು ಬಂದಿರೋದಾ ಅಥವಾ ಜನ ಹಿಂಗೆ ನೋಡೋದಕ್ಕೆ ಅಂತ ಬಂದಿರೋದಾ? ಕೆಲವೊಂದು ಅಭಿಮಾನಿಗಳು ಕೂಡ ಜಮಾಯಿಸಿರುವಂಥದ್ದು. ಕೆಲವೊಬ್ರು ಅಂದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ, ಜೊತೆಗೆ ಮಾಧ್ಯಮದವರು ಕೂಡ ಜಾಸ್ತಿ ಜನ ಇದ್ದಾರೆ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಜನ ಇಲ್ಲಿ ಬಂದಿರೋದನ್ನ ಕೂಡ ನಾವು ಗಮನಿಸಬಹುದು. ಇನ್ನು ಇಲ್ಲಿ ದೃಶ್ಯಾವಳಿಗಳಲ್ಲಿ ಅವ್ರನ್ನ ತೋರಿಸ್ತಾ ಕೂಡ ಹೋಗ್ತೇನೆ. ಕೆಲವೊಬ್ರು ಏನು ಯಾವುದೇ ರೀತಿಯಾದಂತಹ ಘೋಷಣೆ ಅಂದ್ರೆ ಈ ಹಿಂದೆ ಆಗಿದ್ದಂತಹ ಕೆಲವೊಂದು ಅನಾಹುತಗಳ ಹಿನ್ನೆಲೆಯಲ್ಲಿ ಏನು ಅಭಿಮಾನಿಗಳು ಬಂದಿದ್ದಾರೆ ಅವ್ರು ಯಾರು ಕೂಡ ದರ್ಶನ್ ಪರ ಘೋಷಣೆ ಕೂಗೋದಾಗ್ಲಿ ಅಥವಾ ಏನು ಕೂಡ ಮಾಡದೆ ಸೈಲೆಂಟ್ ಆಗಿ ಇರುವಂತಹದ್ದನ್ನ ನಾವು ಗಮನಿಸಬಹುದು. ಇನ್ನು ಕೆಲವೊಬ್ರು ಬಂದು ಅಂದ್ರೆ ಇಲ್ಲಿ ಏನು ಜಾಸ್ತಿ ಜನ ಸೇರಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಬ್ರು ಸಾರ್ವಜನಿಕರು ಬಂದು ನಿಂತ್ಕೊಂಡು ನೋಡ್ತಾ ಇರುವಂತಹದ್ದು ದೃಶ್ಯಾವಳಿಗಳಲ್ಲಿ ಕಂಡು ಬರ್ತಾ ಇದೆ. ಇನ್ನು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸೇರಿರುವಂತಹ ಹಿನ್ನೆಲೆಯಲ್ಲಿ ಅನ್ನಪೂರ್ಣೇಶ್ವರ ನಗರ ಠಾಣೆಯ ಮುಂಭಾಗದಲ್ಲಿರುವಂತಹ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಹೀಗಾಗಿ ದರ್ಶನ್ ಕೂಡ ಇದೇ ರಸ್ತೆಯಲ್ಲಿ ಬರ್ತಾನೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಅಂದರೆ ರಸ್ತೆಯಲ್ಲಿ ಬರುವಂಥ ವೆಹಿಕಲ್ಗಳಿಗೆ ಯಾವುದೇ ರೀತಿಯಾದಂಥ ಅನುವು ಮಾಡಿಕೊಡದೆ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನಗಳನ್ನು ತಡೆಗಟ್ತಾ ಇರುವಂತಹದ್ದು ಕೂಡ ಗಮನಿಸಬಹುದು. ಚಂದ್ರಶೇಖರ್, ಈಗ ಚಿತ್ರದುರ್ಗದಿಂದ ಒಂದು ಇಬ್ರು ಬರೋದಕ್ಕಿದೆ, ಅನುಕುಮಾರ್ ಮತ್ತು ಜಗದೀಶ್ ಅಂತ ಅನ್ಸುತ್ತೆ, ಇಬ್ರು ಬರೋದಕ್ಕಿದೆ. ಅವ್ರಿಗ ಕಾಯ್ತಾರಾ ಅಥವಾ ಪ್ರೊಸೀಜರ್ ಮುಗಿಸ್ತಾರ? ಯಾಕಂತಂದ್ರೆ ಕಸ್ಟಡಿಯಲ್ಲಿ ಇಟ್ಕೊಳ್ಳೋದಕ್ಕೆ ಬರಲ್ಲ, ಇಲ್ಲಿ ಕಳಿಸ್ಲೇಬೇಕು ಜೈಲಿಗೆ, ಇವತ್ತೇ ಕಳಿಸಬೇಕು, ಕಸ್ಟಡಿಯಲ್ಲಿ ಇಟ್ಕೊಳ್ಳೋದಕ್ಕೆ ಬರಲ್ಲ. ಏನ್ ಮಾಡ್ತಾರೆ? ಖಂಡಿತವಾಗಿಯೂ ರಕ್ಷತ್, ಅಂದ್ರೆ 7 ಜನ ಆರೋಪಿಗಳನ್ನ ಕೂಡ ಇಲ್ಲಿ ಕರ್ಕೊಂಡು ಬಂದು ಇದಾದ ನಂತರ ಅಂದ್ರೆ 7 ಜನ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಮಾಡಿದ ನಂತರವೇ ಆ 7 ಜನರನ್ನ ಕರ್ಕೊಂಡೋಗಿ ನ್ಯಾಯಾಲಯ ಅಥವಾ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿಕ್ಕೆ ಟೈಮ್ ಏನಾದರೂ ಆಗಿದ್ರೆ, ನ್ಯಾಯಾಲಯ ಅಷ್ಟೊತ್ತಿಗೆ ಕ್ಲೋಸ್ ಆಗಿದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹದ್ದು. ಅಂದ್ರೆ ನೀವು ಹೇಳ್ತಾ ಇದ್ದ ರೀತಿಯಲ್ಲೇ ಟೆನಿಕಾಸ್ಟ್ ಇವತ್ತು ಏನಿದೆ, ಇವತ್ತು ಈ ಪ್ರೊಸೀಜರ್ ಕಂಪ್ಲೀಟ್ ಆಗಿ ಮುಗಿಸುವಂತಹ ಪ್ರಕ್ರಿಯೆಗೆ ಪೊಲೀಸರು ಈಗಾಗಲೇ ಏನು ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹ ಅಂದ್ರೆ 7 ಜನ ಆರೋಪಿಗಳನ್ನ ಕರ್ಕೊಂಡು ಬಂದ ನಂತರ ಅಷ್ಟೇ 7 ಜನರ ಆರೋಪಿಗಳನ್ನ ಕರ್ಕೊಂಡು ನ್ಯಾಯಾಧೀಶರ ಮುಂದೆ ಅಥವಾ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು. ಅಂದ್ರೆ ಈಗ ಏನು 5 ಜನ ಅಂದ್ರೆ ದರ್ಶನ್ ಸೇರಿ 5 ಜನ ಇಲ್ಲಿದ್ದಾರೆ, ಅವ್ರನ್ನ ಕರ್ಕೊಂಡು ಮಾತ್ರ ಹೋಗೋದಿಲ್ಲ, 7 ಜನ ಬಂದ ನಂತರ ಅಷ್ಟೇ ಪ್ರೊಸೀಜರ್ ಮುಂದುವರಿಯುವಂತಹದ್ದು. ರಕ್ಷತ್, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗೆ. ಸೊ ದರ್ಶನ್ ಅವ್ರನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಅಲ್ಲಿಗೆ ಆಗಮಿಸ್ತಾರೆ. ಈಗಾಗಲೇ ಹೊಸಕೆರೆಹಳ್ಳಿ ವಿಜಯಲಕ್ಷ್ಮಿ ಅವರ ಫ್ಲ್ಯಾಟ್ನಲ್ಲಿ ಅರೆಸ್ಟ್ ಮಾಡ್ತಾರೆ. ಅಲ್ಲಿಂದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಅದಾದ ನಂತರ ಒಂದಷ್ಟು ಪ್ರೊಸೀಜರ್ಸ್ ಏನಿದೆ ಆ ಪ್ರೊಸೀಜರ್ಸ್ ಮುಗಿಸ್ತಾರೆ. ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಆದರೆ ಚಿತ್ರದುರ್ಗದಿಂದ ಇನ್ನಿಬ್ಬರು ಬರೋದಿದೆ. ಅಲ್ಲಿವರೆಗೆ ಇವರು ಕಾಯ್ತಾರಾ? ಆಲ್ಮೋಸ್ಟ್ ಬಂದಿದ್ದಾರೆ, ನಿಯರ್ ಇದ್ದಾರೆ ಅಂತ ಅನಿಸುತ್ತೆ. ಅದಾದ ಬಳಿಕ ಇವತ್ತೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗತ್ತೆ.
ನಂತರದಲ್ಲಿ ಕೋರ್ಟಿಗೆ ಕಳಿಸ್ತಾರೆ. ಸೊ ಇಷ್ಟು ಪ್ರೊಸೀಜರ್ಸ್ ಇದ್ದಾವೆ. ಇದರ ಮಧ್ಯೆ ಪವಿತ್ರ ಗೌಡ ಅವರ ಆಟಾಟೋಪ, ದರ್ಶನ್ ಇವರ ಆಟಾಟೋಪ ಈ ಹಿಂದೆ ಇದ್ದ ರೀತಿಯಲ್ಲೇ ಇನ್ನು ಮುಂದೆ ಇರುತ್ತಾ ಅಂತ. ಯಾಕೆ ಅಂದರೆ ಈ ಹಿಂದೆ ಅವ್ರಿಗೆ ಗೊತ್ತಿರಲಿಲ್ವೇನೋ ಹೀಗೆಲ್ಲ ಆಗತ್ತೆ ಅಂತ. ಆದರೆ ಇವಾಗ ಗೊತ್ತಾಗಿದೆ. ಅವರ ಜಾಮೀನು ರದ್ದಾಗೋದಕ್ಕೆ ಪ್ರಮುಖ ಕಾರಣನೇ ಅವರು ಆಡಿದಂಥ ಆಟಗಳು. ಆ ಜೈಲಿನ ಒಳಗಡೆ ಹೋಗಿ ರಾಜಾತಿಥ್ಯ ಏನು 5 ಸ್ಟಾರ್ ಹೋಟೆಲ್ ರೀತಿಯಲ್ಲಿ ಇದ್ದರು ಅವರು ಬದುಕಿದ್ದು. ಅದಾದ ನಂತರ ಅವರ ಫ್ಯಾನ್ಸ್ಗಳು ಮಾಡಿದಂಥ ಒಂದಷ್ಟು ಎಡವಟ್ಟುಗಳು. ಇತ್ತೀಚೆಗೆ ರಮ್ಯಾ ಅವರು ಸುಪ್ರೀಂ ಕೋರ್ಟ್ನ ಕುರಿತಂತೆ ಹಾಕಿದಂಥ ಟ್ವೀಟ್ಗೆ ಬಂದಂಥ ರಿಯಾಕ್ಷನ್ಗಳು ಹೇಗಿತ್ತು ಅಂತ ಗೊತ್ತಿದೆ ನಮಗೆ. ಸೊ ದರ್ಶನ್ ಹ್ಯಾಬಿಚುವಲ್ ಅಫೆಂಡರ್ ಅಲ್ಲದೆ ಹೋಗಿರ್ಬೋದು. ಅವರ ಜೊತೆ ಇದ್ದಂಥವ್ರು ಎಲ್ಲರೂ ರೌಡಿ ಶೀಟರ್ಸು, ಹ್ಯಾಬಿಚುವಲ್ ಅಫೆಂಡರ್ಸು, ಇದೇ ಥರ ಮಾಡ್ಕೊಂಡು ಬಂದಂಥವ್ರು. ಇದೆಲ್ಲವನ್ನು ನ್ಯಾಯಾಲಯ ಪರಿಗಣಿಸಿದೆ. ಅದಾದ ಬಳಿಕವೇ ಈ ಐತಿಹಾಸಿಕ ತೀರ್ಪು ಬಂದಿರೋದು. ಹಿಂದೆ ಸುಪ್ರೀಂ ಕೋರ್ಟ್ ಸಾಕಷ್ಟು ತೀರ್ಪುಗಳನ್ನು ಕೊಟ್ಟಿದೆ. ಬೇಲ್ ಇಸ್ ಅ ರೂಲ್, ಜೈಲ್ ಇಸ್ ಅನ್ ಎಕ್ಸೆಪ್ಷನ್, ಈ ಥರದ ಅನೇಕ ರೂಲ್ಸ್ಗಳಿದ್ದಾವೆ. ಆದರೆ ಪರ್ಟಿಕ್ಯುಲರ್ ಕೆಲವೊಂದು ಕೇಸ್ಗಳಿಗೆ ನಿಮ್ಮ ವಿವೇಚನೆಯನ್ನು ಬಳಸಿ ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ಲ ಸಾಕ್ಷಿಗಳಿತ್ತು. ಎಲ್ಲೂ ಕೂಡ ಡೌಟ್ಫುಲ್ ಸಾಕ್ಷಿಗಳು ಅಂತ ಇರಲಿಲ್ಲ. ಇಲ್ಲಿ ದರ್ಶನ್ ಹಾಗೂ ಆತನ ಗ್ಯಾಂಗ್ ಈ ಕೊಲೆಯನ್ನು ಮಾಡಿದೆ ಅಂತ ಹೇಳೋದಕ್ಕೆ ಇನಫ್ ಆಫ್ ಎವಿಡೆನ್ಸ್ ಎಷ್ಟು ಬೇಕೋ ಅಷ್ಟಿತ್ತು. ಆದರೂ ಕೂಡ ಕನ್ವಿನ್ಸ್ ಆಗಿರಲಿಲ್ಲ ಹೈಕೋರ್ಟ್. ಇದನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ನಿಮ್ಮ ವಿವೇಚನೆಯನ್ನು ಬಳಸುವಾಗ ವಿವೇಚನಾಶೀಲರಾಗಿರಬೇಕು ನೀವು. ಸುಮ್ಮನೆ ನಮಗೊಂದು ಅಧಿಕಾರ ಇದೆ ಅಂತ ಬಳಸೋದಲ್ಲ. ಜೊತೆಗೆ ಕೇವಲ ಇದು ಒಂದು ಹೈಕೋರ್ಟ್ಗೆ ಕೊಟ್ಟಂಥ ನಿರ್ದೇಶನವಾಗಲಿ, ಆದೇಶವಾಗಲಿ, ಖಡಕ್ ಸೂಚನೆಯಾಗಲಿ ಅಲ್ಲ. ಇಡೀ ದೇಶಕ್ಕೆ, ಇಡೀ ದೇಶದಲ್ಲಿರುವಂಥ ಎಲ್ಲ ಹೈಕೋರ್ಟ್ಗಳಿಗೆ. ಯಾವಾಗಲೂ ನೋಡಿ, ಲೋಯರ್ ಕೋರ್ಟ್ಗೆ ಹೋದರೆ ನೀವು, ಅದು ಸೆಷನ್ಸ್ ಕೋರ್ಟೋ ಮ್ಯಾಜಿಸ್ಟ್ರೇಟ್ ಕೋರ್ಟೋ ಈ ಕಡೆಗೆ ಹೋದಾಗ ಈ ಕೇಸ್ಗಳಲ್ಲಿ ಜಾಮೀನು ಕೊಡೋದು ಭಾಳ ವಿರಳ, ತೀರಾ ವಿರಳ. ದರ್ಶನ್ ಕೇಸ್ನಲ್ಲೂ ಹಾಗೆ ಆಗಿತ್ತು. ಸೆಷನ್ ಕೋರ್ಟ್ನಲ್ಲಿ ಕೇಳಿದ್ರು ಜಾಮೀನು ಕೊಡಲಿಲ್ಲ. ಅದೇ ಹೈಕೋರ್ಟ್ಗೆ ಹೋದಾಗ ಜಾಮೀನು ಸಿಕ್ಬಿಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.